ವರ್ಷ ಆಯಿತು ರಾಜ್ಯ ಸರ್ಕಾರ ಬಂತು. 2.5 ವರ್ಷದ ನಂತರ ನೋಡಿದ್ರೆ ಇಲ್ಲಿ ಯಾವ ವ್ಯವಸ್ಥೆಗಳು ಕೂಡ ಸರಿ ಇಲ್ಲ ಸ್ವಾಮಿ. ಹಾಲು ಉತ್ಪಾದಕರಿಗೆ ಕನಿಷ್ಠ ಪಕ್ಷ ಸಹಾಯಧನವನ್ನ ಇವರು ನೀಡ್ತಾ ಇಲ್ಲ. ಇನ್ನು ಸರ್ಕಾರ ಹೇಳ್ಕೊಂತ ಬಂತಲ್ಲ, ನಾವು ಮಹಿಳೆಯರ ಉದ್ಧಾರವನ್ನ ಮಾಡ್ತೀವಿ, ನಮ್ಮ ಶಕ್ತಿ ಯೋಜನೆಯಿಂದಾಗಿ ಮಹಿಳೆಯರು ಪ್ರಬಲರಾಗ್ತಾ ಇದ್ದಾರೆ, ಗೃಹಲಕ್ಷ್ಮಿ ಯೋಜನೆಯಿಂದಾಗಿ ಮಹಿಳೆಯರಿಗೆ ಶಕ್ತಿ ವರ್ಧನೆ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಗೃಹಲಕ್ಷ್ಮಿಯ ಹಣವೂ ಬರ್ತಾ ಇಲ್ಲ, ಇತ್ತ ಮಹಿಳೆಯರಿಗೆ ಹಾಲಿನ ಪ್ರೋತ್ಸಾಹಧನ ಕೂಡ ಸಿಗ್ತಾ ಇಲ್ಲ. ಯಾಕೆ ಹೇಳ್ತಾ ಇದ್ದೀವಿ ಅಂತ ಕೇಳಿದ್ರೆ, ಹಾಲು ಉತ್ಪಾದನೆಯಲ್ಲಿ ಮಹಿಳೆಯರೇ ಪ್ರಧಾನ ಪಾತ್ರವನ್ನು ವಹಿಸಿದ್ದಾರೆ. ಹಾಲು ಉತ್ಪಾದಕರಲ್ಲಿ ಸಿಂಹಪಾಲು ಹೊಂದಿದ್ದಾರೆ ಮಹಿಳೆಯರು. ಇದು ನಿಮ್ಮ ಗಮನದಲ್ಲಿರಲಿ. 40% ಅಷ್ಟು ಸಿಂಹಪಾಲು ಮಹಿಳೆಯರೇ ಹೊಂದಿದ್ದಾರೆ ಸ್ವಾಮಿ. SC ST ಹಾಲು ಉತ್ಪಾದಕರಿಗೆ 4 ತಿಂಗಳಿಂದ ಸಹಾಯಧನ ಬಾಕಿ ಉಳಿಸಿಕೊಂಡಿದೆ. ಸಾಮಾನ್ಯ ವರ್ಗದವರಿಗೆ 5 ತಿಂಗಳ ಹಣ ಬಾಕಿ ಇದೆ. ಹಾಲು ಉತ್ಪಾದನೆಯ ಮಹಿಳೆಯರೇ ಪ್ರಧಾನವಾಗಿದೆ. ನಾವು ಅಹಿಂದದ ಪರವಾಗಿದ್ದೀವಿ. ಅಹಿಂದದ ವಾಕ್ಯ ಘೋಷಗಳೊಂದಿಗೆ ಅಧಿಕಾರಕ್ಕೆ ಬಂದಂತ ಸರ್ಕಾರ ಕಡೆ ಪಕ್ಷ ಆ SC ST ಮಹಿಳೆಯರು 4 ತಿಂಗಳಿಂದ ಸಹಾಯಧನವನ್ನ ಕೊಡಿ ಅಂತ ಕೇಳ್ತಾ ಇದ್ದಾರಲ್ಲ, ಅದನ್ನಾದ್ರೂ ಕೊಟ್ಟು ಬಿಡಿ ಸ್ವಾಮಿ, ಅದನ್ನಾದ್ರೂ ಕೊಟ್ಟು ಬಿಡಿ. ಬಹಳ ಬೇಸರ ಆಗುತ್ತೆ. ಅಕ್ಕಪಕ್ಕದ ರಾಜ್ಯಗಳ ಎದುರಿಗೆ ನಮ್ಮ ರಾಜ್ಯದ ಪರಿಸ್ಥಿತಿ ಹಿಂಗಿದೆ ಅಂತ ಹೇಳ್ಕೊಳ್ಳೋಕೆ ಬಹಳ ಬೇಸರ ಆಗುತ್ತೆ. ಸೊ ಒಂದಿಷ್ಟು ಮಾತುಗಳಿವೆ. ಯಾರ್ಯಾರು ಏನು ಮಾತಾಡಿದ್ದಾರೆ, ಈ ವಿಚಾರದ ಕುರಿತಾಗಿ ಏನೇನು ಹೇಳ್ತಾರೆ ನೋಡ್ಕೊಂಡು ಬನ್ನಿ. ಫ್ಯಾಟ್ ಮೇಲೆ ಅಂತ ತುಂಬಾ ಹಿಂಸೆ ಕೊಡ್ತಾರೆ. ಅವ್ರ ಫ್ಯಾಟ್ 1 ಪಾಯಿಂಟ್ ಫ್ಯಾಟ್ ಆದ್ರೆ ತುಂಬಾ ನಮ್ಗೆ 1 ಪಾಯಿಂಟ್ ಕಡಿಮೆ ಆಗ್ಬಿಟ್ರೆ ಬರೀ 40 ಪೈಸಾ 30 ಪೈಸಾ ಕಡಿಮೆ ಕೊಡ್ತಾರೆ. ಅವ್ರ ಫ್ಯಾಟ್ ಏನಾರ ಜಾಸ್ತಿ ಆಗ್ಬಿಟ್ರೆ ಅವ್ರಿಗೆ 50 ಪೈಸಾ ಮಡಿಕತ್ತಾರೆ. ನಮ್ಮ ಫ್ಯಾಟ್ ಮೇಲೆ ಆಗಿ ಡಿಗ್ರಿಯಿಂದಾಗಿ ಯಾವ್ದು ನೆಟ್ಟಿಗೆ ನೇರಕ್ಕೆ ದುಡ್ಡು ಕೊಡ್ತಾ ಇಲ್ಲ. ಡೈರಿಗಳೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರೆ, ಅದು ಇದು ಮಾಡ್ತಾ ಇರ್ತಾರೆ. ನೆಟ್ಟಿಗೆ ನೇರಕ್ಕೆ ಫೀಡ್ಗಳು ಕೊಡಲ್ಲ, ನೆಟ್ಟಿಗೆ ನೇರಕ್ಕೆ ಕ್ವಾಲಿಟಿ ಫೀಡ್ಗಳಿಲ್ಲ. ದನ ಕರುಗಳು 1 ವರ್ಷ ಆದ್ರೂ ಫಲಗಳು ನಿಲ್ಲಲ್ಲ. ನಿಂತು ನಾವು ಫಲಗಳಾಗಿ ಕರುಗಳಾಗಿ ತಗೊಂಡೋಗಿ ಕೊಟ್ಟಾಗ ನಿಮ್ಮ ಮಾಲ್ ಡಿಗ್ರಿ ಇಲ್ಲ, ಫ್ಯಾಟ್ ಇಲ್ಲ, ಅದಿಲ್ಲ ಇದಿಲ್ಲ ರಾಮಾಯಣಗಳು ಮಾಡ್ತಾರೆ. ಮತ್ತೆ ಈಗ 5 ರೂಪಾಯಿ ಬಿಲ್ಗಳು ಬರ್ತಾ ಇಲ್ಲ, 6-7 ತಿಂಗಳು ಬಿಲ್ಗಳು ಪೆಂಡಿಂಗ್ ಅದೇ. ಆ ಭಾಗ್ಯ ಈ ಭಾಗ್ಯ ಅನ್ಕೊಂಡು ನಮ್ಗೆ ರೈತರುಗಳ ಕಡೆ ಗಮನ ಕೊಡ್ತಾ ಇಲ್ಲ. ಸುಮ್ನೆ ನಮ್ DK ಸುರೇಶ್ ಸಾಹೇಬ್ರು ನೋಡಿದ್ರೆ ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತಾರೆ. ಸ್ವಲ್ಪ ಡೈರಿಗಳ ಕಡೆ ಒಂಚೂರು ನೋಡಿ ಮಾಡಿ, ಒಂಚೂರು ಸೆಕ್ರೆಟರಿಗಳೆಲ್ಲ ಚೆಕ್ ಮಾಡಿಸಿ, ಒಂದ್ ಸ್ವಲ್ಪ ಹಾಲು ಕರೆಯೋ ಮಿಷಿನ್ಗಳು ಏನಿದಾವೆ ಆ ಮಿಷಿನ್ಗಳು ಫ್ಯಾಟ್ ಮಿಷಿನ್ಗಳೆಲ್ಲಾನು ಒಂಚೂರು ಚೆಕ್ ಮಾಡಿ ಒಳ್ಳೆ ತರವಾಗಿ ರೈತರು ಒಳ್ಳೆ ಒಂದು ಬೆಂಬಲ ಬೆಲೆ ಬರೋ ತರ ಮಾಡಿ ಕೊಡಿ, ನಾವು ಕೇಳ್ಕೊಳ್ಳೋದಿದೆ. ತುಂಬಾ ರೈತರುಗಳಿಗೆ ತುಂಬಾ ಸಂಕಷ್ಟಲ್ಲ ಅವ್ರೆ. ಬೇಸಿಗೆ ಬೇರೆ ಬಂದದೆ, 5 ರೂಪಾಯಿ ಬಿಲ್ಗಳು ಬೇರೆ ಪಾಸ್ ಆಗಿಲ್ಲ. ಏನಾರ ಒಂದ್ ಮಾಡಿ, ಒಂದ್ ಬಡವರು ಒಂದ್ ದಾರಿ ಮಾಡಿ. ಈ ಸರ್ಕಾರ ದಿವಾಳಿ ಹತ್ತ ಪತನಕ್ಕೆ ಹೋಗ್ತಾ ಇದೆ. ಯಾಕೆಂದ್ರೆ ಇವತ್ತಿನ ರೈತರು ಮೂಲ ಏನೇ ಆಗ್ಬೇಕಾದ್ರೂ ರೈತರದ್ದು ಎಲ್ಲ ಬರ್ಬೇಕು. ಏನೇ ಬೆಳೆ ಬೆಳಿಬೇಕಾದ್ರೂ, ಏನೇ ಹಾಲಾದ್ರೂ ಅಮೃತಕ್ಕೆ ಸಮಾನವಂತ ಹಾಲನ್ನ ರೈತರು ಮಾಡ್ತಾರೆ. ಆ ರೈತರಿಗೆ ಏನೆಲ್ಲ ಮೋಸ ಆಗ್ತದೆ ಅಂದ್ರೆ, ಪುಕ್ಸಟ್ಟೆ ಭಾಗ್ಯಗಳು ಕೊಟ್ಕೊಂಡು ಏನ್ ಉತ್ಪಾದಕರು ನಾವು ಏನ್ ರೈತರು ಉತ್ಪಾದನೆ ಮಾಡ್ಬೇಕು, ಅವ್ರು ಬೆಳಿಬೇಕು, ಬದುಕಬೇಕು, ಮಾಡ್ಬೇಕು. ಯಾರೇ ವ್ಯಾಪಾರಸ್ಥ ಏನೇ ಮಾಡಿದ್ರು ರೈತ ಮೂಲ. ತರಕಾರಿ ಆಗ್ಲಿ, ಹಾಲಾಗ್ಲಿ, ಬೇರೆ ರೇಷನ್ ಆಗ್ಲಿ, ಅಕ್ಕಿ ಆಗ್ಲಿ, ರಾಗಿ ಆಗ್ಲಿ, ಹಣ್ಣಾಗ್ಲಿ ರೈತ ಬೆಳಿಬೇಕು. ಆ ರೈತನಿಗೆ ಏನೂ ಸಹಕಾರ ಕೊಡ್ತಾ ಇರೋಂಥ ಕೆಟ್ಟ ಸರ್ಕಾರ. ಈಗ ನಾನೊಬ್ಬ ಹಾಲು ಉತ್ಪಾದಕನಾಗಿ ನಾನು ಬಹಳ 30 ವರ್ಷ ನಾನು ಹೈನುಗಾರಿಕೆ ಮಾಡ್ತಾ ಇದ್ದೀನಿ, ಬೇರೆ ಬೇರೆ ಇದೆ. ಆದ್ರೆ ಒಂದು 100 ಗ್ರಾಮ್ ಹಾಲು ಕರಿಬೇಕಾದ್ರೆ ಆ ಮಹಿಳೆ ಎಷ್ಟು ಕಷ್ಟ ಬೀಳ್ತದೆ ನನಗೆ ಗೊತ್ತು. ಆಮೇಲೆ 150 ml 200 ml ಡಿಗ್ರಿಗೆ ಹಾಕ್ತೀವಿ ನಾವು ಡೈರಿಗಳಲ್ಲಿ ಹೋಗಿ. ಆ ಡಿಗ್ರಿ ಅಲ್ಲಿ ಬರುವಂತ ಹಾಲನ್ನ ಅಷ್ಟು ಲೆಕ್ಕ ಹಾಕಿ ಕೊನೆಗೆ ಏನ್ ನಾವು ರೈತರ ಒಕ್ಕೂಟಿರ್ತೀವಿ, ಒಕ್ಕೂಟಕ್ಕೆ ಅದನ್ನ ಹಣ ಹಂಚಿ ನಾವು ಈ ಒಂದು ಹೈನುಗಾರಿಕೆಗೆ ಇಳಿದು ಒಂದು 20-25 ವರ್ಷದಿಂದ ನಾವು ಹೈನುಗಾರಿಕೆ ಮಾಡ್ತಾ ಇದೀವಿ. ಇದರಲ್ಲೇ ನಾವು ನಮ್ಮ ಜೀವನ ಮತ್ತೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಪ್ರತಿಯೊಂದು ನಾವು ಇದರಲ್ಲೇ ನಾವು ಜೀವನ ಕಳೀತಾ ಇದ್ದೀವಿ. ನಮಗೆ ಇವತ್ತು ನಮಗೆ ಹಾಲು 1 ಲೀಟ್ರಿಗೆ ಏನು ಬೆಲೆ ಕೊಡ್ತಾ ಇದ್ದಾರೋ ಇದು ನಮಗೆ ಯಾವುದೇ ರೀತಿ ಏನಿಗೂ ಸಾಲ್ತಾ ಇಲ್ಲ. ಯಾಕಂದರೆ ನಮಗೆ ಹಸು ಕರು ಹಾಕಿದ ವರ್ಷದಲ್ಲಿ ನಮಗೆ ಈ ಒಂದು ಹಾಲು ಹೆಚ್ಚಾಗಿ ಕೊಡುವಾಗ ನಮಗೆ ಅದು ಎಲ್ಲ ರೀತಿಯಲ್ಲೂ ನಾವು ಈಕ್ವಲ್ ಆಗಿ ನಮ್ಮ ಒಂದು ಸಂಸಾರ ನಡೆಸೋದಕ್ಕೆ ಬ್ಯಾಲೆನ್ಸ್ ಆಗುತ್ತೆ. ಆಮೇಲೆ ದಿನೇ ಈ ಫಲ ಅಂತ ನಾವು ಇಂಜೆಕ್ಷನ್ ಕೊಟ್ಟ ಮೇಲೆ ಹಾಲು ದಿನೇ ಕಡಿಮೆ ಆಗುತ್ತೆ. ಕಡಿಮೆ ಆದಾಗ ಖರ್ಚು ಮಾತ್ರ ಅಷ್ಟೇ ಖರ್ಚು ಆಗ್ತದೆ. ನಾವು ಈ ಒಂದು ಸ್ಟಾರ್ಟಿಂಗಲ್ಲಿ ಏನು ಹಸುಗೆ ಹಾಕ್ತೀವೋ ನಾವು ಆಹಾರ, ಅದಕ್ಕೆ ಕೊನೆವರೆಗೂ ಅದೇ ರೀತಿ ಹಾಕ್ಕೊಂಡು ಹೋಗ್ಬೇಕು. ಹಾಲು ಮಾತ್ರ ಕಡಿಮೆ ಆಗ್ತಾ ಇರ್ತದೆ, ಅದು ತುಂಬ ನಷ್ಟ ಆಗುತ್ತೆ ನಮಗೆ. ಈ ನೀವು ಕೊಡ್ತಾರೋ ಒಂದು 35 ರೂಪಾಯಿ ಲೀಟ್ರಿಗೆ ಏನು ಕೊಡ್ತಾ ಇದ್ದೀರಾ, ಇದು ನಮಗೆ ಯಾವುದೇ ರೀತಿ ಏನಕ್ಕೂ ಸಾಲ್ತಾ ಇಲ್ಲ.
ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಆಲ್ ಓವರ್ಗೆ ತುಂಬ ಕಡಿಮೆ ದರದಲ್ಲಿ ಕೊಡ್ತಾ ಇದ್ದಾರೆ. ಮೊದಲು 2 ರೂಪಾಯಿ ಅಂತ ಕೊಡ್ತಾ ಇದ್ರು ಪ್ರೋತ್ಸಾಹಧನ. ಈಗ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಂದಮೇಲೆ ನಮ್ಗೆ 5 ರೂಪಾಯಿ ಕೊಡ್ತಾ ಇದ್ದಾರೆ. ಇದನ್ನು ನಮಗೆ ಇನ್ ಟೈಮ್ಗೆ ಅಂದರೆ ಪ್ರತಿ ತಿಂಗಳು ನಮಗೆ ಬಟವಾಡ ಏನಾಗುತ್ತೆ ನಮಗೆ 15 ದಿನಕ್ಕೆ ತಿಂಗಳಿಗೆ ಅದರಲ್ಲೇ ಸೇರಿಸಿ ಬಂದುಬಿಟ್ರೆ ನಮಗೆ ಎಲ್ಲ ರೀತಿಯಲ್ಲೂ ಎಲ್ಲ ಸ್ವಲ್ಪ ಸಹಾಯ ಆದಂಗೆ ಆಗುತ್ತೆ. ನಮಗೆ ಅದು ಈಗ ಬರ್ತಾ ಇಲ್ಲ. ಮತ್ತು ಇವಾಗ ನಮಗೆ ಲಾಸ್ ಆಗಿದೆ. ಇದೆ ಹಸುಗಳ ಮೇಸೆ ನಮಗೆ ಎಲ್ಲ ಬೂಸ ಪೀಡ್ಸು ಎಲ್ಲನೂ ಯಥೇಚ್ಛವಾಗಿ ಖರ್ಚುಗಳು ಬರ್ತಾ ಇದ್ದಾರೆ ಇರೋದ್ರಿಂದ ನಾವು ಹಸುಗಳು ಏನೂ ಇಲ್ಲ ಸರ್ ಬೆನಿಫಿಟ್ಟು. ನಮಗೆ ಇವಾಗ 1,20,000 ರೂಪಾಯಿ ನಾವು ಬಂಡವಾಳ ಹಾಕಬೇಕು, ನಾವು ಹಸು ತೆಗಿಬೇಕು. ಮತ್ತು ನಾವು ಹಸು ತೆಗೆದು ಲೋನ್ ಮಾಡಿರ್ತೀವಿ, ಲೋನ್ ಸಾಲ ತೀರಿಸ್ಬೇಕು. ಬಟ್ ನಮ್ಮ ಜೀವನನೂ ಕಳಿಬೇಕು. ಬಟ್ ನಮಗೆ ಎಲ್ಲ ಖರ್ಚು ವೆಚ್ಚ ಹಿಂಡಿ ಬೂಸ ಎಲ್ಲನೂ ಖರ್ಚುಗಳು ಯಥೇಚ್ಛವಾಗಿ ಇರೋದ್ರಿಂದ ಇದೆಲ್ಲ ನಮಗೆ ನಿಭಾಯಿಸ್ಕೊಂಡು ಹೋಗೋದು ನಮಗೆ ಕಷ್ಟ ಆಗ್ತದೆ ಸರ್. ಸುಮಾರು ನಮಗೆ ಒಂದು 20-30 ವರ್ಷದಿಂದ ಇದೇ ಹೈನುಗಾರಿಕೆಯಲ್ಲಿ ತೊಡ್ಕೊಂಡಿರ್ತೀವಿ. ಈ ಸರ್ಕಾರಗಳಿಂದ ಸ್ವಲ್ಪ ನಮಗೆ ಅಡೆತಡೆಗಳು ಉಂಟಾಗ್ತವೆ. ಯಾವ ರೀತಿ ಅಂತ ಹೇಳಿದ್ರೆ, ಮೊದಲು 2 ರೂಪಾಯಿ ಕೊಡ್ತಾಯಿದ್ರು. ಆ 2 ರೂಪಾಯಿ ಬದಲಾಗಿ ಈಗ ಈ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಒಂದು 5 ರೂಪಾಯಿ ಮಾಡಿದ್ದಾರೆ. ಅದು ನಮಗೆ ಸಮಯಕ್ಕೆ ಸರಿಯಾಗಿ ಬರೋದ್ರಿಂದ ನಮಗೆ ಸ್ವಲ್ಪ ಕಷ್ಟ ಆಗಿರ್ತದೆ. ಈ 15 ದಿವಸಕ್ಕೆ ಯಾವ ರೀತಿ ನಮಗೆ ಬಟವಾಡ ಬರುತ್ತೋ ಅದೇ ಜೊತೆಯಲ್ಲಿ ಇದು ನಮಗೆ ಸೇರಿಸ್ಕೊಟ್ರೆ ಸ್ವಲ್ಪ ಹಸುಗಳಿಗೆ ಮೇವಕ್ಕೆ ನಮಗೆ ಅನುಕೂಲ ಆಗ್ತೈತೆ. ಅದರಿಂದ ಸರ್ಕಾರ ಎಚ್ಚೆತ್ಕೊಂಡು ನಮಗೆ ಈ ಡೈರಿ ಕಡೆಯಿಂದ ಆಗಲಿ ಮತ್ತು ನಮಗೆ ಈ ಹಸುಗಳು ಸಾಕೋದಕ್ಕೆ ಈ ಶೆಡ್ಗಳು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ತೊಂದರೆ ಆಗಿರ್ತದೆ. ಅದರಿಂದ ನಮಗೆ ಈ ಸ್ವಲ್ಪ ಸರ್ಕಾರದಿಂದ ಏನಾರ ಅನುಕೂಲ ಮಾಡಿಕೊಡ್ಬೇಕು, ಶೆಡ್ಗಳು ಕಟ್ಟೋ ಥರ. ಈ ಡೈರಿ ಮುಖಾಂತರ ಆಗಲಿ ಇಲ್ಲ ಈ ಹೈನುಗಾರಿಕೆ ಪಶುವೈದ್ಯ ಇಲಾಖೆಯಿಂದ ನಮಗೆ ಈ ಥರ ಅನುಕೂಲ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಅನುದಾನ 5 ರೂಪಾಯಿಗೆ ಇನ್ನೂ ಸ್ವಲ್ಪ ಸೇರಿಸ್ಕೊಟ್ರೆ ನಮಗೆ ಇನ್ನೂ ಅನುಕೂಲ ಆಗ್ತದೆ. ಸ್ವಲ್ಪ ಮೇವುಗಳಿಗೂ ತೊಂದರೆ ಇದೆ. ನಮಗೆ ಬೇಸಿಗೆ ಕಾಲ ಬಂದರೆ ಸ್ವಲ್ಪ ಮೇವುಗಳಿಗೆ ತೊಂದರೆ ಆಗ್ತದೆ. ಅದರಿಂದ ನಮಗೆ ಸ್ವಲ್ಪ ಏನಾದರೂ 5 ರೂಪಾಯಿ ಬದಲಾಗಿ ಇನ್ನೂ 1 ರೂಪಾಯಿ 2 ರೂಪಾಯಿ ಸೇರಿಸ್ಕೊಟ್ರೆ ನಮಗೆ ರೈತರಿಗೆ ಅನುಕೂಲ ಆಗುತ್ತೆ. ಇವತ್ತೇನು ನಮಗೆ ರೈತರಿಗೆ 5 ರೂಪಾಯಿ ಅನುದಾನ ಕೊಡಬೇಕು. ಆ 5 ರೂಪಾಯಿ ಅನುದಾನ ಜನರಲ್ ಕ್ಯಾಟಗರಿ ಅವ್ರದ್ದು ಆಲ್ಮೋಸ್ಟ್ ಸೆಪ್ಟೆಂಬರ್ ಇಂದ ಪೆಂಡಿಂಗ್ ಐತೆ. ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ಪೆಂಡಿಂಗ್ ಐತೆ. SC ST ಅವ್ರದ್ದು ಆಲ್ಮೋಸ್ಟ್ ಡಿಸೆಂಬರ್ ಇಂದ ಪೆಂಡಿಂಗ್, ಜನವರಿಯಿಂದ ಪೆಂಡಿಂಗ್ ಐತೆ. ಆಲ್ಮೋಸ್ಟ್ ನಮ್ಮ ಬೆಂಗಳೂರು ಹಾಲು ಒಕ್ಕೂಟದ ಒಂದು 90 ಕೋಟಿ 5 ರೂಪಾಯಿ ಕಾಸನ್ನ ಇವತ್ತು ಸರ್ಕಾರ ಪೆಂಡಿಂಗ್ ಇಟ್ಕೊಂಡಿದೆ. ರೈತರುಗಳು ಎಲ್ಲರೂ ಸಹ ಆ 5 ರೂಪಾಯಿ ಕಾಸನ್ನ ನಂಬ್ಕೊಂಡು ಜೀವನ ಮಾಡ್ತಾವ್ರೆ. ಅದರಿಂದ ಮಾನ್ಯ ಸರ್ಕಾರದಲ್ಲಿರ್ತಕ್ಕಂಥ ಸಂಬಂಧಪಟ್ಟಂತ ಸಚಿವರು, ಮುಖ್ಯಮಂತ್ರಿಗಳು ಬೇಗ ಈ ನಮ್ಮ 5 ರೂಪಾಯಿ ಅನುದಾನವನ್ನ ರೈತರಿಗೆ ಬಿಡುಗಡೆ ಮಾಡಬೇಕು ಅಂತ ಈ ಮೂಲಕ ಕೇಳ್ತೀವಿ. ಇವತ್ತೇನು ನಮಗೆ ರೈತರಿಗೆ 5 ರೂಪಾಯಿ ಅನುದಾನ ಕೊಡಬೇಕು. ಆ 5 ರೂಪಾಯಿ ಅನುದಾನ ಜನರಲ್ ಕ್ಯಾಟಗರಿ ಅವ್ರದ್ದು ಆಲ್ಮೋಸ್ಟ್ ಸೆಪ್ಟೆಂಬರ್ ಇಂದ ಪೆಂಡಿಂಗ್ ಐತೆ. ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ಪೆಂಡಿಂಗ್ ಐತೆ. SC ST ಅವ್ರದ್ದು ಆಲ್ಮೋಸ್ಟ್ ಡಿಸೆಂಬರ್ ಇಂದ ಪೆಂಡಿಂಗ್, ಜನವರಿಯಿಂದ ಪೆಂಡಿಂಗ್ ಐತೆ. ಆಲ್ಮೋಸ್ಟ್ ನಮ್ಮ ಬೆಂಗಳೂರು ಹಾಲು ಒಕ್ಕೂಟದ ಒಂದು 90 ಕೋಟಿ 5 ರೂಪಾಯಿ ಕಾಸನ್ನ ಇವತ್ತು ಸರ್ಕಾರ ಪೆಂಡಿಂಗ್ ಇಟ್ಕೊಂಡಿದೆ. ರೈತರುಗಳು ಎಲ್ಲರೂ ಸಹ ಆ 5 ರೂಪಾಯಿ ಕಾಸನ್ನ ನಂಬ್ಕೊಂಡು ಜೀವನ ಮಾಡ್ತಾವ್ರೆ. ಅದರಿಂದ ಮಾನ್ಯ ಸರ್ಕಾರದಲ್ಲಿರ್ತಕ್ಕಂಥ ಸಂಬಂಧ